ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ಕುಟುಂಬ ಚಾನೆಲ್. ಬನ್ನಿ, ನಮ್ಮ ಪುಟ್ಟ ಗೂಡು, ನಮ್ಮ ಶೀಟ್ ಹೌಸು, ನಾವಿರೋ ಮನೆ ಹೇಗಿದೆ ಅಂತ ಒಂದೊಮ್ಮೆ ನೋಡ್ಕೊಂಡು ಬರೋಣ. ಬನ್ನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಮಂತ್ರ ಏನು ಹೇಳಿ, ಎಲ್ಲೋ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇರೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಅಂತ ಈ ವಿಡಿಯೋ ಮೂಲಕ ಹೇಳ್ತಾ ಬನ್ನಿ. ನಮ್ಮ ಶೀಟ್ ಹೌಸ್ ಮತ್ತು ನಮ್ಮನ್ನ ಇಲ್ಲಿವರೆಗೂ ಜನಗಳು ಆಡ್ಕೋತಾನೆ ಇದ್ದಾರೆ. ಶೀಟ್ ಹೌಸಲ್ಲಿ ಹೇಗಿದ್ದಾರೆ ಇವರು, ಶೀಟ್ ಹೌಸಲ್ಲೇ ಇದ್ದಾರೆ, ನಮಗೆ ರೆಸ್ಪೆಕ್ಟ್ ಕೊಡ್ದೇ ಇರೋ ಅಂತಹ ಜನಗಳು ನಮ್ಮನ್ನ ಕೀಳಾಗಿ ಕಾಣುವಂತಹ ನಮ್ಮ ಗುಬ್ಬಿಗೂಡಲ್ಲಿ ನಾವಿದ್ದೀವಿ. ನಮ್ಮ ಗುಬ್ಬಿಗೂಡು ಯಾರಿಗೆ ಎಷ್ಟೇ ಆಡ್ಕೊಂಡ್ರು ನಮ್ಮ ಗುಬ್ಬಿಗೂಡು ನಮಗೆ ಅರಮನೆ ಫ್ರೆಂಡ್ಸ್. ಬನ್ನಿ, ನಮ್ಮ ಅರಮನೆಯ ಹೋಮ್ ಟೂರ್ನ ಮಾಡ್ಕೊಂಡು ಬರೋಣ. ಅದಕ್ಕೂ ಮುಂಚೆ ಫ್ರೆಂಡ್ಸ್, ನಾನೊಂದು ವಿಷಯ ಹೇಳಲೇಬೇಕು. ಪ್ಲೀಸ್, ನಮ್ಮನ್ನ ಯಾರೆಲ್ಲ ಆಡ್ಕೊಂಡಿದ್ದಾರೆ, ಟೀಸ್ ಮಾಡಿದ್ದಾರೆ, ಅವ್ರಿಗೆ ಮಾತ್ರ ಇದು ಅನ್ವಯಿಸುತ್ತೆ. ನೋಡಿ, ನಮ್ಮ ಮನೆಗೆ ಬಂದು ಇನ್ವಿಟೇಷನ್ ಕೊಟ್ಬಿಟ್ಟು ಹೋಗೋರು, ಬನ್ನಿ ಮದುವೆಗೋ ಫಂಕ್ಷನ್ಗೋ ಅಂತ ಹೇಳಿ. ಅವರು ಮದುವೆಗೆ ಫಂಕ್ಷನ್ಗೆ ಅಂತ ಬನ್ನಿ ಅಂತ ಹೇಳಿದ್ದಕ್ಕೆ ಕರೆದಿದ್ದಾರಲ್ಲ ಅನ್ನೋ ವಿಚಾರಕ್ಕೆ ನಾವು ಅವ್ರ ಮನೆಗೆ ಹೋಗ್ತಿದ್ವಿ. ಆದರೆ ಹೋದ್ಮೇಲೆ ಅಯ್ಯೋ ಇವ್ರು ಬಂದಿದ್ದಾರಲ್ಲಪ್ಪ ಅಂತ ಹೇಳಿ ನಮ್ಮನ್ನ ಮಾತಾಡಿಸ್ತಾನೆ ಇರೋರು ಉಂಟು. ಯಾಕೆ ಅಂತಂದರೆ ಇವರು ಬಡವರು, ಇವರು ಶೀಟ್ ಹೌಸ್ನಲ್ಲಿದ್ದಾರೆ, ನಮಗೆ ಸಮ ಇಲ್ಲ ಅಂತ. ಆ ಥರ ಸಮ ಇಲ್ಲ ಅಂತ ಅನ್ನೋರು ಫ್ರೆಂಡ್ಸ್ ನಮ್ಮ ಮನೆ ಹತ್ರಕ್ಕೆ ಬಂದು ಯಾಕೆ ಕರಿಬೇಕು ಅಲ್ವಾ? ಈ ಪ್ರಶ್ನೆಗೆ ನಿಮ್ಮ ಉತ್ತರ ಏನು? ಪ್ಲೀಸ್ ಕಮೆಂಟ್ ಮಾಡಿ. ಬನ್ನಿ, ನಮ್ಮ ಮನೆ ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ನಮಗೆ ಪೂಜೆಗೆ ಹೂ ಬೇಕು ಅಂತ ಹೇಳಿ 1-3 ದಾಸವಾಳ ಕಡ್ಡಿ ಗಿಡಗಳನ್ನ ಹಾಕ್ಕೊಂಡಿದ್ದೀವಿ. ನೋಡಿ, ನಮ್ಮನೆ ಔಟ್ಲುಕ್ ಈ ಥರ ಕಾಣಿಸುತ್ತೆ ಫ್ರೆಂಡ್ಸ್. ಮತ್ತು ಇಲ್ಲೇ ನಾವು ನಮ್ಮನೆ ಪಕ್ಕದಲ್ಲೇ ನಾವು ಮನೆ ಕಟ್ಟಿಸ್ತಾ ಇದ್ದೀವಿ. ನಮ್ಮನ್ನ ಆಡ್ಕೊಳ್ಳೋರಿಗೆಲ್ಲ ಒಂದು ಉತ್ತರ ಕೊಡಲೇಬೇಕಲ್ವಾ? ನೋಡಿ, ಇಲ್ಲೇ ನಾವು ಇಟ್ಟಿಗೆಗಳನ್ನ ಹಾಕ್ಕೊಂಡಿದ್ದೀವಿ. ಮತ್ತು ನಮ್ಮ ರೋಡು ತುಂಬ ದೊಡ್ಡದು ಬಂದಿರೋದ್ರಿಂದ ಇಲ್ಲೇ ನಮ್ಮ ಸ್ಯಾಂಡು ಮತ್ತು ಜಲ್ಲಿಗಳೆಲ್ಲನೂ ಸುರಿದಿದ್ದೀವಿ ಫ್ರೆಂಡ್ಸ್. ಬನ್ನಿ ಒಳಗಡೆ ಹೋಗೋಣ. ಇಲ್ಲಿ ನಾವು ಸಿಮೆಂಟ್ ಹಾಕ್ಕೊಂಡಿದ್ದೀವಿ. ಮತ್ತು ನನ್ನ ರಾಣಿ ಅಂತಲೇ ಹೇಳ್ಬೋದು, ನನ್ನ ಆಪ್ತ ರಕ್ಷಕಿ, ನನ್ನ ಸ್ಕೂಟಿ. ನನ್ನ ಈ ಸ್ಕೂಟಿಗೆ ಒಂದು ದೊಡ್ಡ ಇತಿಹಾಸನೇ ಇದೆ. ಮತ್ತು ಇಲ್ಲೆಲ್ಲ ದಾಸವಾಳ ಗಿಡಗಳು ಮತ್ತು ಪಪ್ಪಾಯ ಗಿಡ, ಕನಕಾಂಬರ ಗಿಡ, ಮತ್ತು ನಮ್ಮ ನೀರೊಲೆ ಅಂಡೆ ಒಲೆ ಆಗಿರೋದ್ರಿಂದ ನಾವು ಸೌದೆಗಳನ್ನ ಹಾಕ್ಕೊಂಡಿದ್ದೀವಿ ಫ್ರೆಂಡ್ಸ್. ಬನ್ನಿ ಒಳಗಡೆ ಹೋಗಿ ನಮ್ಮ ಮನೆ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ. ಇಲ್ಲಿ ಟಾಯ್ಲೆಟ್ ರೂಮ್ ಇದೆ. ಅದಕ್ಕೂ ಮುಂಚೆ ಫ್ರೆಂಡ್ಸ್, ನನ್ನ ಈ ಸ್ಕೂಟಿ ಕಥೆನ ಹೇಳಲೇಬೇಕು. ನಮ್ಮನೆಯವರು ಶೋರೂಮ್ ಗಾಡಿ ತಗೋ, ನೀನು ಲೈಫ್ ಟೈಮು ಚೆನ್ನಾಗಿರುತ್ತೆ ನೀನು ಓಡಿಸೋವರೆಗೂ ಅಂತ ಹೇಳಿದ್ರು. ಬಟ್ ನಾನು ನನ್ನ ಸ್ಕೂಟಿ ಸೆಕೆಂಡ್ಸ್ ತೊಗೊಂಡೆ. ಯಾಕಪ್ಪ ಅಂತ ಹೇಳಿದ್ರೆ, ನಾನು ಆವಾಗ ಕಲ್ತಿರಲಿಲ್ಲ. ನನಗೊಂದು ಹಠ ಇತ್ತು, ನಂಗೆ ಕಲೀಲೇಬೇಕು, ನಾನು ಇವತ್ತಿದ್ದು ನಾಳೆನೇ ಸಾಯಲಿ, ನಾನು ಸ್ಕೂಟಿಲಿ 2 ದಿನ ಓಡಾಡಲೇಬೇಕು ಅಂತ ಹೇಳಿ ಹಠ ಮಾಡಿ ನಾನು ಸೆಕೆಂಡ್ಸೋ ಶೋರೂಮ ಯಾವುದೋ ಆದರೂ ಸರಿ, ಶೋರೂಮ್ ಆದರೆ ಬಿದ್ದುಬಿಡ್ತೀನಿ ಅನ್ನೋ ಭಯದಿಂದ ನಾನು ಸೆಕೆಂಡ್ಸೇ ನನ್ನ ಸ್ಕೂಟಿ ತೊಗೊಂಡಿದ್ದೀನಿ. ಬಟ್ ಇದು ನನಗೆ ಎಷ್ಟು ಯೂಸ್ ಆಗಿದೆ ಅಂತ ಹೇಳಿದ್ರೆ, ನನ್ನ ಕನಸು ಇದು ಒಂದೇ ಫ್ರೆಂಡ್ಸ್ ಈಡೇರಿದು ಇಲ್ಲಿವರೆಗೂ. ನಾನು ನನ್ನ ಸ್ಕೂಟಿಗೆ ತುಂಬ ಥ್ಯಾಂಕ್ಸ್ ಅಂತಲೇ ಹೇಳಬೇಕು. ಮತ್ತು ನನ್ನ ಸ್ಕೂಟಿ ಕೊಡಿಸ್ಕೊಟ್ಟಿರೋ ಅಂಥ ನಮ್ಮ ಡ್ಯಾಡಿಗೂ ಸಹ ಥ್ಯಾಂಕ್ಸ್ ಅಂತಲೇ ಹೇಳಬೇಕು ಫ್ರೆಂಡ್ಸ್. ನನ್ನ ಆಸೆ ಕನಸನ್ನ ಈಡೇರಿಸಿರೋದಕ್ಕೆ ತುಂಬ ಥ್ಯಾಂಕ್ಸ್ ಡ್ಯಾಡಿ. ಬನ್ನಿ, ನನ್ನ ಸ್ಕೂಟಿ ಕತೆ ಇಷ್ಟ ಆದರೆ ನಾನು ಕಲಿಬೇಕು ಅಂದರೆ ಬಿದ್ದು ಎದ್ದು ಅಯ್ಯೋ ಸಾಹಸ ಮಾಡಿಲ್ಲ ಫ್ರೆಂಡ್ಸ್. ನನಗೆ ಸ್ಕೂಟಿ ಕಲಿಸ್ಕೊಟ್ಟಿದ್ದು ನಮ್ಮ ಹಸ್ಬೆಂಡೇ. ಅದಕ್ಕೂ ನಮ್ಮ ಹಸ್ಬೆಂಡ್ಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಸ್ಕೂಟಿ ಕತೆ ಇಷ್ಟ ಆಯಿತು. ಬನ್ನಿ ಒಳಗಡೆ ಹೋಗೋಣ, ನಮ್ಮ ಮನೆ ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ಯಾರು ಏನೋ ಅನ್ಕೋಬೇಡಿ ಫ್ರೆಂಡ್ಸ್, ಯಾಕಂದರೆ ನಾವು ಮನೆ ಕಟ್ಟಿಸ್ತಾ ಇರೋದ್ರಿಂದ ಮನೆ ಕಟ್ಟಿಸ್ಬೇಕಾದ್ರೆ ಏನೇನು ಸ್ವಲ್ಪ ಥಿಂಗ್ಸ್ಗಳು ಬೇಕು ಅವೆಲ್ಲ ನಾನು ಇಲ್ಲೇ ಇಟ್ಕೊಂಡಿದ್ದೀನಿ. ನಮಗೆ ಒಳಗಡೆ ತುಂಬ ಕನ್ವೀನಿಯೆಂಟಾಗಿ ಜಾಗ ಇಲ್ಲ. ಹಾಗಾಗಿ ಈಗ ಒಳಗಡೆ ಎಂಟ್ರೆನ್ಸಿಂದ ಬಂದರೆ ನೋಡಿ, ಇದು ನಮ್ಮ ಪುಟ್ಟದಾದ ಒಂದು ಸ್ನಾನದ ಮನೆ ಫ್ರೆಂಡ್ಸ್. ಇಲ್ಲೊಂದೊಂದು ವಾಷಿಂಗ್ ಮಿಷಿನ್ ಇಟ್ಕೊಂಡಿದ್ದೀನಿ ಇಲ್ಲಿ. ನೆಕ್ಸ್ಟ್ ಇಲ್ಲಿ ಅಂಡೆ ಒಲೆ ಅಂದರೆ ನೀರೊಲೆ. ತುಂಬ ಏನು ಜಾಸ್ತಿಯಾಗಿ ನಾವೇನು ಹೈಫೈ ಆಗೇನು ಇಟ್ಟಿಲ್ಲ.
ತಕ್ಕ ಮಟ್ಟಿಗೆ ನಮಗೆ ಹೇಗೆ ಕನ್ವೀನಿಯೆಂಟ್ ಬೇಕೋ ಆ ಥರ ಇಟ್ಕೊಂಡಿದ್ದೀವಿ. ನೋಡಿ ಇಲ್ಲೊಂದು ದಿವಾನ ಹಾಕಿದ್ದೀವಿ ಫ್ರೆಂಡ್ಸ್. ದಿವಾನ ಮೇಲೆ ನಾನು ಪುಟ್ಟ ಮಗಳದೊಂದು ಸೈಕಲ್ ಇಟ್ಟಿದ್ದೀನಿ. ಓಡಾಡ್ಬೇಕಾದ್ರೆ ಕಾಲಿಗೆ ಸಿಕ್ತಿತ್ತು, ಹಾಗಾಗಿ ನೀನು ಇಲ್ಲೇ ಇರಪ್ಪ ಅಂತ ಹೇಳಿ ಅಲ್ಲೇ ಇರಿಸಿದ್ದೀನಿ ಫ್ರೆಂಡ್ಸ್. ಮತ್ತು ಒಂದೊಂದು ದಿನ ನನ್ನ ಮಗಳು ಜೋಲಿ ಮಲ್ಕೊಳಕ್ಕೆ ಕೇಳ್ತಾ ಇರ್ತಾಳೆ, ಹಾಗಾಗಿ ಇಲ್ಲೊಂದು ಜೋಲಿ ಕಟ್ಟಿದ್ದೀವಿ. ಇದೊಂದು ಸ್ಟೋರ್ ರೂಮ್ ಅಂತನಾರ ಹೇಳಿ, ಗೆಸ್ಟ್ ರೂಮ್ ಅಂತೂ ಸಾಧ್ಯನೇ ಇಲ್ಲ. ಇದು ನನ್ನ ಪ್ರಕಾರ ಇದು ಸ್ಟೋರ್ ರೂಮೇ ಮಾಡ್ಕೊಬಿಟ್ಟಿದ್ದೀವಿ ಫ್ರೆಂಡ್ಸ್. ಹಾಗಾಗಿ ಇಲ್ಲೊಂದು ಪುಟ್ಟದಾದೊಂದು ರೂಮ್ ಇದೆ. ಯಾರ ತುಂಬ ಎಮರ್ಜೆನ್ಸಿಗೆ ಊರಿಂದ ಬಂದರೆ ಇಲ್ಲಿ ಸ್ಟೇ ಆಯ್ತಾರೆ ಒಂದು ದಿನಕ್ಕೆ ಅಷ್ಟೇ. ಅವಾಗೆಲ್ಲ ಅವನ್ನ ತೆಗೆದುಬಿಡ್ತೀವಿ ಅವ್ರು ಇರ್ತಾರೆ ಅಂತ ಅಂದಾಗ. ಬನ್ನಿ ಅದಾದಮೇಲೆ ಒಳಗಡೆ ಹೋಗೋಣ. ಒಳಗಡೆ ನೋಡಿ ಇದೊಂದು ಸ್ಮಾಲ್ ಫ್ರಿಡ್ಜ್ ಇದೆ. ಇದು ನಮ್ಮ ಮಮ್ಮಿ ಹಾಕ್ಕೊಟ್ಟಿರೋದು ಉಯ್ಯಾಲೆ. ಇದಾದಮೇಲೆ ದೇವ್ರ ಮನೆಗೆ ಹೋಗೋಣ ಫ್ರೆಂಡ್ಸ್. ನೋಡಿ ದೇವ್ರ ಮನೆ ಆಪೋಸಿಟ್ಟೇ ಒಳಗಡೆ ಎಂಟ್ರಿ ಆಯ್ತಿದ್ದಂಗೆ ನೋಡಿ ಇಲ್ಲೊಂದು ರೂಮ್ ಬರುತ್ತೆ. ಇದು ಕುಬೇರ ಮೂಲೆಗೆ ಇರೋ ಅಂಥ ಬೆಡ್ರೂಮ್ ಫ್ರೆಂಡ್ಸ್. ನಾವು ತುಂಬ ಏನು ಜಾಸ್ತಿ ನಿಮಗೆ ಗೊತ್ತಲ್ಲ, ನಾವೇನು ಇಲ್ಲಿ ವಾರ್ಡ್ರೋಬ್ ಆ ಥರ ಏನು ಮಾಡಿಸ್ಕೊಂಡಿಲ್ಲ. ಸಿಂಪಲ್ಲಾಗಿ ಈ ನಮಗೆ ಬಜೆಟಿಗೆ ತಕ್ಕಂಗೆ ನಾವು ಮಾಡಿಸ್ಕೊಂಡಿದ್ದೀವಿ. ಇಲ್ಲೊಂದು ಬೀರು ಇಟ್ಕೊಂಡಿದ್ದೀವಿ ಮತ್ತು ಡೈಲಿ ವೇರೋ ನನ್ನ ಮಗನೋ ಬಟ್ಟೆ ಇಟ್ಕೊಂಡು ಬುಕ್ಸ್ಗಳು ಸ್ವಲ್ಪ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಇದಾದಂಗೆ ಇದರ ಆಪೋಸಿಟೇ ನಮಗೆ ದೇವ್ರ ಮನೆ ಬರುತ್ತೆ. ಬನ್ನಿ ದೇವ್ರ ಮನೆ ಒಳಗಡೆ ಹೋಗೋಣ. ನೋಡಿ ಫ್ರೆಂಡ್ಸ್, ದೇವ್ರ ಮನೆಯಲ್ಲೂ ನಾನು ಸ್ಮಾಲ್ ಸ್ಟೋರ್ ರೂಮ್ ಥರನೇ ಮಾಡ್ಕೊಬಿಟ್ಟಿದ್ದೀನಿ. ಸ್ಟೋರ್ ರೂಮು ವಿತ್ ದೇವ್ರ ಮನೆ ಎರಡು ಆದಂಗೆ ಆಯಿತು ಅಂತ ಹೇಳಿ. ಇದು ನನ್ನ ಪುಟ್ಟ ಅಡುಗೆ ಮನೆ ಫ್ರೆಂಡ್ಸ್. ಎಲ್ಲ ಒಳಗಡೆ ಎಲ್ಲ ಇದಾಗ್ಬಿಟ್ಟಿದೆ, ಕಿತ್ತೋಗ್ಬಿಟ್ಟಿದೆ. ಹಾಗಾಗಿ ಯಾರು ಏನೂ ಅಂದ್ಕೋಬೇಡಿ. ನಾನು ತುಂಬ ಅಡುಗೆ ಮನೆ ಚಿಕ್ಕದಿರೋದ್ರಿಂದ ಸ್ಟೋರೇಜ್ನ ಇಲ್ಲಿ ಜಾಸ್ತಿ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್. ಅಲ್ಲಿ ಸ್ಟೋರ್ ರೂಮ್ ಅಂತ ತೋರಿಸಿದ್ನಲ್ಲ ವಿತ್ ಅಡುಗೆ ಮನೆ, ಅದನ್ನೇ ನಾನು ಸ್ಟೋರ್ ರೂಮ್ ಥರ ಮತ್ತು ದೇವ್ರ ಮನೆ ಥರ ಎರಡೂ ಯೂಸ್ ಮಾಡಿಕೊಂಡು ಅಡುಗೆ ಮನೆ ಪಾತ್ರೆಗಳೆಲ್ಲನೂ ಅಲ್ಲಿ ಇಟ್ಕೊಂಡಿದ್ದೀನಿ. ನಾನು ಇದಕ್ಕೆ ಅಂತ ಏನು ಆರ್ಗನೈಸ್ ಮಾಡಲಿಲ್ಲ ತೋರಿಸೋದಕ್ಕೆ ಅಂತನೇನು. ನನ್ನ ಮನೆ ಯಾವಾಗಲೂ ಇದೇ ಥರ ಇರುತ್ತೆ, ಹಾಗಾಗಿ ನಾನು ಇದೇ ಥರ ನಿಮಗೆ ಹೋಮ್ ಟೂರ್ ಮಾಡ್ತಿದ್ದೀನಿ. ನೋಡಿ ನಮ್ಮ ಹಾಲಲ್ಲಿ ನಿಂತ್ಕೊಂಡು ಬ್ಯಾಕ್ ಸೈಡ್ ನೋಡಿ ಈ ಥರ ಕಾಣಿಸುತ್ತೆ ಫ್ರೆಂಡ್ಸ್. ನಮ್ಮನೆಗೆ ಇರೋದು ಒಂದೇ ಮೇನ್ ಡೋರ್, ಅದು ಉತ್ತರ ದಿಕ್ಕಿನ ಬಾಗಿಲು. ಇನ್ನು ನಮ್ಮ ಮನೆಗೆ ತುಂಬ ಕಿಟಕಿಗಳು ಸಹ ಏನಿಲ್ಲ. ಒಂದೊಂದು ರೂಮಲ್ಲೂ ಒಂದೊಂದು ವಿಂಡೋಸ್ಗಳಿದ್ದಾವೆ ಮತ್ತು ವಾರ್ಡ್ರೋಬ್ಗಳು ಏನೂ ಇಲ್ಲ ಫ್ರೆಂಡ್ಸ್. ಇರೋದಕ್ಕೆ ಹೇಗೋ ಅಡ್ಜಸ್ಟ್ ಮಾಡ್ಕೊಂಡು ನಾವು ಹೋಗ್ತಿದ್ದೀವಿ. ಇದನ್ನೇ ನಮ್ಮನ್ನ ನೋಡಿದ ಜನಗಳು ನಮ್ಮ ಅಸಹಾಯಕತೆ ಅಂತ ತಿಳ್ಕೊತಾರೆ. ಅವ್ರಿಗೆ ಗೊತ್ತಾಗುತ್ತೆ ನಮ್ಮ ಅಸಹಾಯಕತೆನೋ ಇಲ್ಲ ಅಸಹಾಯಕತೆ ಅಲ್ವೋ ಅಂತ ಅವ್ರಿಗೆ ಗೊತ್ತಾಗುತ್ತೆ ನೆಕ್ಸ್ಟು ನಾನು ಹಾಕೋ ವಿಡಿಯೋದಲ್ಲಿ ಫ್ರೆಂಡ್ಸ್. ನೆಕ್ಸ್ಟು ನೀವು ಕೇಳ್ಬೋದು ವಾಟರ್ ಸಪ್ಲೈ ಹೇಗೆ ಮಾಡ್ಕೋತೀರಾ ಅಂತ. ನೋಡಿ ಇಲ್ಲೊಂದು ನಾನು ಡ್ರಮ್ ಇಟ್ಟಿದ್ದೀನಿ. ಈ ಡ್ರಮ್ ಕತೆ ನಿಮಗೆ ಗೊತ್ತೇ ಇದೆ ಫ್ರೆಂಡ್ಸ್, ಯಾಕಂದರೆ ನಾನು ಹಿಂದಿನ ವೀಡಿಯೋದಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾವು ಪಕ್ಕಕ್ಕೆ ಹುಣಿಸ್ಕೊಂಡಿದ್ದೋ ಅಂದರೆ ನೆಲಕ್ಕೆ ಹಾಕ್ಕೊಂಡಿದ್ದೋ ಸಂತರ. ಈ ಡ್ರಮ್ ಮೂಲಕ ನಾವು ಮೇಲ್ಗಡೆಗೆ ನೀರೆತ್ತಿ ನಾವು ಅದರಿಂದ ಯೂಸ್ ಮಾಡ್ಕೋತೀವಿ ಫ್ರೆಂಡ್ಸ್. ನೋಡಿ ನಿಮಗೂ ಎಲ್ಲ ತುಂಬ ಯೂಸ್ ಆಗುತ್ತೆ ಈ ಟಿಪ್ಪು ಅಂತ ಹೇಳ್ತೀನಿ. ಸಂಪ್ ಮಾಡೋಕ್ಕಾಗಲ್ಲ ಅಂದರೆ ಈ ಥರ ನೀವು ಡ್ರಮ್ನ ಕೆಳಗಡೆಗೆ ನೆಲಕ್ಕೆ ಹಾಕ್ಕೊಂಡು ನೆಕ್ಸ್ಟ್ ಅದರಿಂದ ನೀವು ನೀರನ್ನ ಡಂಪ್ ಮಾಡ್ಕೊಳ್ಳೋದ್ರಿಂದ ನಮ್ಮ ದುಡ್ಡು ಸೇವ್ ಆಗುತ್ತೆ ಮತ್ತು ಎಮರ್ಜೆನ್ಸಿಗೆ ಅದು ವರ್ಕ್ ಆಗುತ್ತೆ ಫ್ರೆಂಡ್ಸ್. ಫೈನಲಿಯಾಗಿ ನಿಮಗೆ ನಮ್ಮ ಗುಬ್ಬಿಗೂಡು ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ಇಷ್ಟ ಆದರೆ ನಮ್ಮ ಗುಬ್ಬಿಗೂಡಿನ ಬಗ್ಗೆ ನಿಮಗೆ ಏನು ಅನಿಸ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ನಮ್ಮನೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋ ಮೂಲಕ ಸುಷ್ಮಾ ಕುಟುಂಬ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು.